ಎಲ್ರಿಗೂ ನಮಸ್ಕಾರ. ಸೊ KPSC ಗ್ರೂಪ್ ಬಿ ಹೈದರಾಬಾದ್ ಕರ್ನಾಟಕದ GS ಪೇಪರ್ನ ಮೆಂಟಲ್ ಅಬಿಲಿಟಿ ಕ್ವಶನ್ ಇದು. ಸೊ ಕ್ವಶನ್ ನೋಡೋಣ ಬನ್ನಿ. ಹೌ ಮೆನಿ ಆಡ್ ಇಂಟೀಜರ್ಸ್ ಬಿಟ್ವೀನ್ 100 to 999? ಸೊ ನೂರರಿಂದ 999ರವರೆಗೆ ಹ್ಯಾವ್ ಎ ಡಿಸ್ಟಿಂಕ್ಟ್ ಡಿಜಿಟ್ಸ್ ಅಂತ ಕೇಳಿದ್ದಾನೆ. ಅಂದರೆ ನೂರರಿಂದ 999 ಒಳಗಡೆ ಎಷ್ಟು ಆಡ್ ಡಿಜಿಟ್ಸ್ ಇದೆ ಅಂತ ಕೇಳಿದ್ದಾನೆ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಬಟ್ ಡೀಟೇಲ್ ಆಗಿ ನೀಟಾಗಿ ಕೇಳಿಸ್ಕೊಳ್ಳಿ, ನೀಟಾಗಿ ಹೇಳ್ಕೊಡ್ತೀನಿ, ಸರಿನಾ? ಓಕೆ ಇಲ್ಲಿಂದ ನೀಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಒಂಚೂರು ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋದ್ರೂ ಕೂಡ ನಿಮ್ಗೆ ಏನೂ ಅರ್ಥ ಆಗಲ್ಲ ಇದರಲ್ಲಿ. ಸೊ ಓಕೆ, ಈಗ 100ರಿಂದ 999ರವರೆಗೆ ಎಷ್ಟು ಆಡ್ ಡಿಜಿಟ್ಸ್ ಇದೆ, ಅದು ಕೂಡ ಡಿಸ್ಟಿಂಕ್ಸ್ ಅಂತ ಕೇಳಿದ್ದಾನೆ. ಡಿಸ್ಟಿಂಕ್ಸ್ ಅಂದರೆ ಡಿಫ್ರೆಂಟ್ ಇರಬೇಕು. ಡಿಫ್ರೆಂಟ್ ಅಂದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸೇಮ್ ನಂಬರ್ಸ್ ಇರಬಾರ್ದು. ಈಗ 3 ಅಂತ ತೊಗೊಂಡ್ರೆ ಇದು ಆಡ್ ನಂಬರ್ಸ್ ಅಲ್ಲ, ಅಂದರೆ ಆಡ್ ನಂಬರ್ಸೇ, ಬಟ್ ಇಲ್ಲಿ ಡಿಸ್ಟಿಂಕ್ ಅಂತ ಕೇಳಿದ್ದಾನೆ. ಇಲ್ಲಿ ಡಿಸ್ಟಿಂಕ್ಸ್ ಇದೆಯಾ? ಡಿಸ್ಟಿಂಕ್ಸ್ ಅಂದರೆ 1, 5, 7. ಸೊ ಇದು ಡಿಸ್ಟಿಂಕ್ ಅಂದರೆ ಬೇರೆ ಬೇರೆ ನಂಬರ್ಸ್ ಇದೆ. ಸೊ ಓಕೆ, ಇದು ಕ್ವಶನು. ಓಕೆ, ಈಗ ಫಸ್ಟು ನನಗೆ ಹೇಳಿ ಆಡ್ ನಂಬರ್ಸ್ ಅಂದರೆ ಏನಿರ್ಬೋದು? ಆಡ್ ನಂಬರ್ ಅಂತಂದರೆ ಯಾವ ಒಂದು ಡಿಜಿಟ್ದು ಯೂನಿಟ್ ಪ್ಲೇಸ್ ಏನಾಗಿರಬೇಕು? ಒಂದು 1 ಇರಬೇಕು, 3 ಇರಬೇಕು, 5 ಇರಬೇಕು, 7 ಇರಬೇಕು, 9 ಇರಬೇಕು. ಯಾವ ನಂಬರ್ದು ಯೂನಿಟ್ ಡಿಜಿಟು ಇರುತ್ತಲ್ಲಪ್ಪ ನಂಬರು. ಈಗ ಯಾವುದೋ ನಂಬರ್ 4 ಡಿಜಿಟ್ ಅಂತ ತೊಗೊಂಡ್ರೆ ಒಂದು ನಂಬರ್ ಕೊನೆಯಲ್ಲಿ ಏನೇ ಇರುತ್ತೆ, ಈ ಕೊನೆಯ ನಂಬರು 1, 3, 5, 7, 9 ಇದ್ದರೆ ಅದಕ್ಕೆಲ್ಲ ನಾವು ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಹೌದಾ? ಹೌದು. ಓಕೆ, ಇದು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಫಸ್ಟ್ ಸ್ಟೆಪ್ ಏನು? ಈಗ 100 ಅಂತ ಇದೆ, 100ರಿಂದ 999 ಅಂತಿದೆ. ಈಗ ನಾನು 100ನ ಆಡ್ ನಂಬರ್ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ, ಯಾಕಂದರೆ ಯೂನಿಟ್ ಪ್ಲೇಸಲ್ಲಿ 0 ಇದೆ. ಬಟ್ ನಾನು ಏನು ಹೇಳಿದೆ, ಆಡ್ ನಂಬರ್ ಅಂದರೆ 1, 3, 5, 7, 9 ಇರಬೇಕು ಅಂತ. ಬಟ್ ಇಲ್ಲಿ 0 ಇದೆ, ಹಾಗಾಗಿ 100 ಆಡ್ ನಂಬರ್ ಅಲ್ಲ. ಸೊ ಹಾಗಾದರೆ ಆಡ್ ನಂಬರು 101ಇಂದ ಶುರುವಾಗಿ 999ವರೆಗೂ ಎಂಡ್ ಆಗುತ್ತೆ. ಆಯಿತಾ? ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆಯಿತಾ? ಈಗ 101ರಿಂದ ಶುರುವಾಗಿ 999ರವರೆಗೆ ಎಂಡ್ ಆಗುತ್ತೆ. ಈಗ ಇದ್ರ ಮಧ್ಯೆ ಎಷ್ಟು ಆಡ್ ನಂಬರ್ ಇದೆ ಅಂತ ಹೇಳಬೇಕು ನೀವೀಗ. ಈಗ 3 ಡಿಜಿಟ್ ನಂಬರ್ ಅಂತ ಗೊತ್ತಾಯ್ತು. ಈಗ ಆಡ್ ನಂಬರ್ಸ್ಗಳು 101 ಅಂತಂದರೆ 3 ಡಿಜಿಟಿಂದ ಶುರು ಆಗುತ್ತೆ. ಓಕೆ, ಈಗ ನಾನು ಈ ಒಂದು ಸ್ಟೆಪ್ಪು ಯೂನಿಟ್ ಪ್ಲೇಸಲ್ಲಿ ಎಷ್ಟು ಚಾಯ್ಸಸ್ ಹಾಕ್ಬೋದು ಅಂತ ಹೇಳಿದೆ? 1, 3, 5, 7, 9 ಅಂತಂದರೆ ಒಟ್ಟು 5 ಚಾಯ್ಸಸ್ ಇದೆ ನಿಮಗೆ. 5 ಚಾಯ್ಸಸಲ್ಲಿ ಯಾವ ಚಾಯ್ಸಸ್ ಆದರೂ ಇಲ್ಲಿ ಹಾಕ್ಬೋದು. ಆಯಿತಾ? ಈ ಒಂದು 5 ನಂಬರಲ್ಲಿ ಯಾವ್ದಾದ್ರು ಒಂದು ನಂಬರ್ ನೀವು ಇಲ್ಲಿ ಹಾಕ್ಬೋದು. ಆಯಿತಾ? ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ ಏನಾದಲ್ಲಿ ನಾನು 3 ಅಂತ ತೊಗೊಬಿಡ್ತೀನಿ. ಈಗ 3 ಅಂತ ತೊಗೊಂಡೆ. ಸೊ ಓಕೆ, ಇದು ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ಏನು? ಸೆಕೆಂಡ್ ಸ್ಟೆಪ್ಪು 100 ಪ್ಲೇಸ್ ನೋಡಬೇಕೀಗ. 100 ಪ್ಲೇಸು ನೋಡಬೇಕೀಗ. ಏನು 100 ಪ್ಲೇಸು? ಇದು. ಈಗ 3 ಆಗಲೇ ತೊಗೊಂಡಿದ್ದೀನಿ. ಈಗ ಈ ಪ್ಲೇಸ್ ನೋಡಬೇಕೀಗ. ಈಗ ಈ ಪ್ಲೇಸಲ್ಲಿ ಯಾವ ನಂಬರ್ ಹಾಕ್ಬೋದು? ಅಫ್ಕೋರ್ಸ್ 0ಇಂದ 9 ಹಾಕ್ಬೋದು ನಾರ್ಮಲಾಗಿ. ಈಗ ಆಡ್ ನಂಬರ್ ಅಂತಂದರೆ ನಮಗೆ ಈ ಒಂದು ಯೂನಿಟ್ ಡಿಜಿಟು ಮುಖ್ಯ ನಮಗೆ. ಆಯಿತಾ? ಯೂನಿಟಲ್ಲಿ ನಮಗೆ ಪರ್ಟಿಕ್ಯುಲರಾಗಿ 1, 3, 5, 7 ಇರಬೇಕು. ಬಟ್ ಇಲ್ಲಿ ಯಾವ ನಂಬರಾದ್ರು ಹಾಕ್ಬೋದು. ಈಗ 0 to 9 ಹಾಕ್ಬೋದು ಅಲ್ವಾ? ಈಗ 0 ಹಾಕ್ಬಿಟ್ರೆ ಏನಾಗುತ್ತಪ್ಪ? 0 ಹಾಕ್ಬಿಟ್ರೆ ಏನಾಗುತ್ತೆ? ಈಗ 3 ಅಂತ ತೊಗೊಂಡಿದ್ದೀನಿ, ಇಲ್ಲಿ 0 ಅಂತ ಹಾಕ್ತೀನಿ, ಇಲ್ಲಿ 1 ಅಂತ ಹಾಕ್ತೀನಿ. ಸೊ ಇಲ್ಲಿ 0, 1, 3 ಅಂತಂದರೆ ಇಂಡೈರೆಕ್ಟಾಗಿ 13 ಅಂತ ಹೇಳ್ತದೆ. ಆಯಿತಾ? ಸೊ ಈ 13 ಆಡ್ ನಂಬರೇ, ಬಟ್ ಇದು 3 ಡಿಜಿಟ್ ಅಲ್ಲ. 3 ಡಿಜಿಟ್ ಅಲ್ಲ, ಇದು 2 ಡಿಜಿಟು. ಆಯಿತಾ? ಸೊ ನಾನು ಹೇಳಿದೆ ಇಲ್ಲಿ 101ರಿಂದ ಅಂತಂದರೆ 3 ಡಿಜಿಟಿಂದ ಶುರು ಹೋಗಬೇಕು. ಹಾಗಾದರೆ ಇಲ್ಲಿ ನಿಮ್ಮ 100 ಪ್ಲೇಸಲ್ಲಿ 0 ಬರಲ್ಲ. ಹಾಗಾದರೆ ಯಾವ ನಂಬರ್ ಬರುತ್ತೆ ಅಂದರೆ 1, 2, 3, 4, 5, 6, 7, 8, 9. ಆಯಿತಾ? ಸೊ ಇಷ್ಟು ನಂಬರಲ್ಲಿ ಯಾವ ನಂಬರರು ಹಾಕ್ಬೋದು. ಆದರೆ ಈಗಾಗಲೇ ನಾನು 3 ಅಂತ ತೊಗೊಬಿಟ್ಟಿದ್ದೀನಲ್ವ, ಸೊ 3ನೂ ಬರಲ್ಲ. ಆಯಿತಾ? ಈಗಾಗಲೇ ನಾನು ಯೂನಿಟ್ ಪ್ಲೇಸಲ್ಲಿ 3 ಅಂತ ತೊಗೊಬಿಟ್ಟಿದ್ದೀನಿ. ಆಯಿತಾ? ಹಾಗಾಗಿ ಇಲ್ಲಿ 3 ಹಾಕೊಳ್ಳಲ್ಲ. ಯಾಕೆ ಅಂತಿದ್ರೆ ಇಲ್ಲಿ ಕೇಳಿರೋದು ಕ್ವಶನಲ್ಲಿ ಡಿಸ್ಟಿಂಕ್ಟ್ ಡಿಜಿಟ್ಸ್ ಅಂದರೆ ಡಿಫ್ರೆಂಟ್ ಆಗಿರಬೇಕು ಅಂತ. ಸೊ ನಾನು ಮತ್ತೆ ಇಲ್ಲಿ 3 ಅಂತ ಹಾಕ್ಬಿಟ್ರೆ ಏನಾಗುತ್ತೆ? ಇದು ಸೇಮ್ ಡಿಜಿಟ್ ಆಗುತ್ತೆ ಅಲ್ವಾ? ಸೊ ಡಿಫ್ರೆಂಟಾಗಿ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೂ ಕೂಡ ನಾನು 3 ಅಂತ ತೊಗೊಳ್ಳಲ್ಲ. 3ನೂ ಕ್ಯಾನ್ಸಲ್ ಮಾಡ್ತೀನಿ. ಇನ್ನು ಮಿಕ್ಕಿದೆಷ್ಟು? 1, 2, 3, 4, 5, 6, 7, 8. ಇಲ್ಲೂ ನನಗೆ 8 ಚಾಯ್ಸಸ್ ಸಿಗುತ್ತೆ. 8 ಚಾಯ್ಸಸ್ಸು. ಈ ಮೇಲ್ಗಡೆ ನನಗೆ ಯೂನಿಟ್ ಪ್ಲೇಸಲ್ಲಿ 5 ಚಾಯ್ಸಸ್ ಸಿಕ್ತು, ಇಲ್ಲಿ 8 ಚಾಯ್ಸಸ್ ಸಿಗುತ್ತೆ. ಸೊ ಓಕೆ, ಇಲ್ಲಿ ಯಾವ ನಂಬರ್ ಹಾಕೊಳ್ಳಿ? ಇಲ್ಲಿ ಒಂದು 7 ಅಂತ ತೊಗೋತೀನಿ. ಇಲ್ಲಿ 7 ಅಂತ ತೊಗೊಂಡೆ. ಓಕೆ, ಈಗ ಥರ್ಡ್ ಸ್ಟೆಪ್ ಏನಪ್ಪ? ಈಗ ನನಗೆ ಮಿಡಲ್ ಪ್ಲೇಸು, ಈ 10th ಪ್ಲೇಸ್ನ ಹುಡುಕ್ಬೇಕು ಈಗ. ಓಕೆ, 7 ಅಂಡರ್ಲೈನ್, 3 ಅಂಡರ್ಲೈನ್. ಓಕೆ, ನನಗೆ 100 ಪ್ಲೇಸು ಗೊತ್ತಾಯಿತು, ಯೂನಿಟ್ ಪ್ಲೇಸು ಗೊತ್ತಾಯಿತು. ಈಗ 10th ಪ್ಲೇಸ್ ನೋಡಬೇಕು. ಈಗ 10th ಪ್ಲೇಸಲ್ಲಿ ಯಾವ್ಯಾವ ನಂಬರ್ ಹಾಕ್ಬೋದು? ಅಫ್ಕೋರ್ಸ್ ನೀವು ಇಲ್ಲಿಂದ
ಇಲ್ಲಿಂದ 0ಇಂದ 9ವರೆಗೂ ಹಾಕ್ಬೋದು. ಅಂದರೆ 0 1 2 3 4 5 6 7 8 9 ಇಲ್ಲಿವರೆಗೂ ಹಾಕ್ಬೋದು ಆಯಿತಾ. ಸೊ ಇಲ್ಲಿ ಏನು 0 ಹಾಕ್ಬಾರ್ದು ಅಂತ ಕೇಳೋಂಗಿಲ್ಲ, ಹಾಕ್ಬೋದು, ಇಲ್ಲಿ ಏನಾಗಲ್ಲ. ಬಟ್ 100 ಪ್ಲೇಸಲ್ಲಿ ಹಾಕೋಂಗಿಲ್ಲ ಆಯಿತಾ. ಸೊ ಓಕೆ, ಈಗಾಗಲೇ ನಾನು 7 ಮತ್ತು 3 ತಗೊಬಿಟ್ಟಿದ್ದೀನಿ. ಸೊ 7 ಮತ್ತು 3ನ ಕ್ಯಾನ್ಸಲ್ ಮಾಡಿ, ಇನ್ನು ಮಿಕ್ಕಿದೆಷ್ಟು 1 2 3 4 5 6 7 8, ಇಲ್ಲೂ ಕೂಡ 8 ಚಾಯ್ಸಸ್ ಸಿಗುತ್ತೆ. ಯಾಕೆ ಸರ್ 3 ಮತ್ತು 7ನ ಕ್ಯಾನ್ಸಲ್ ಮಾಡಿದ್ರಿ? ಕ್ವಶನ್ ಏನಿದೆ ಅಲ್ಲಿ ಡಿಸ್ಟಿಂಕ್ಟ್ ಡಿಜಿಟ್ಸ್, ಇಲ್ಲಿ 7 ಅಥವಾ 3 ಅಂತ ಹಾಕ್ಬಿಟ್ರೆ, ಇಲ್ಲಿ 7 ಅಥವಾ 3 ಅಂತ ಹಾಕ್ಬಿಟ್ರೆ ಸೇಮ್ ನಂಬರ್ ಸಿಗ್ಬಿಡುತ್ತಲ್ವ, ಹಾಗಾದ್ರೆ ಡಿಫ್ರೆಂಟ್ ನಂಬರ್ ಆಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 7 ಮತ್ತು 3 ಕ್ಯಾನ್ಸಲ್ ಮಾಡ್ತೀನಿ. ಇನ್ನು ಮಿಕ್ಕಿ ಟೋಟಲ್ಲು ನಮಗೆ 8 ನಂಬರ್ ಸಿಗುತ್ತೆ. ಸೊ ಈ 8 ನಂಬರ್ಲಿ ಅದರ ಒಂದು ನಂಬರ್ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಯಾವ ನಂಬರ್ ಹಾಕಲಿ, ಇಲ್ಲಿ ಕರೆಕ್ಟಾಗಿ ಒಂದು ನಂಬರ್ ಹೇಳಿ. ಈಗ 4 ಅಂತ ಹಾಕ್ತೀನಿ. ಈಗ ನನಗೆ ಒಂದು ಆಡ್ ನಂಬರ್ ಸಿಕ್ತು. ಈಗ ಟೋಟಲ್ ಎಷ್ಟು ನಿಮಗೆ ಮೇಲ್ಗಡೆ ಯೂನಿಟ್ ಪ್ಲೇಸಲ್ಲಿ 5 ಚಾಯ್ಸಸ್ ಸಿಕ್ತು, 100 ಪ್ಲೇಸಲ್ಲಿ 8 ಚಾಯ್ಸಸ್ ಸಿಕ್ತು, ಮತ್ತು 10s ಪ್ಲೇಸಲ್ಲಿ ನನಗೆ 8 ಚಾಯ್ಸಸ್ ಸಿಕ್ತು. 8 8ಲಿ 64, 64 5ಲಿ 320 ಆಡ್ ನಂಬರ್ ಸಿಗುತ್ತೆ. ನಿಮಗೆ 101ರಿಂದ 999ರಲ್ಲಿ ಒಟ್ಟು 320 ಆಡ್ ನಂಬರ್, ಅದು ಕೂಡ ಡಿಫ್ರೆಂಟು ಆಯಿತಾ. 101ರಿಂದ 999ರವರೆಗೆ ಬರೀ 320 ಅಲ್ಲ, ಇನ್ನೂ ಜಾಸ್ತಿ ಇದೆ. ಬಟ್ ಇಲ್ಲಿ ಡಿಫ್ರೆಂಟ್ ಕೇಳಿದ್ದಾನೆ. ಅದೇ ಸೇಮ್ ನಂಬರ್ ಸಿಗ್ಬೋದು ನೋಡಿ, 773 ಅಂತಲೂ ಸಿಗ್ಬೋದು, 733 ಅಂತಲೂ ಸಿಗ್ಬೋದು, ಇದು ಕೂಡ ಆಡ್ ನಂಬರೇ. ಬಟ್ ಇಲ್ಲಿ ಡಿಫ್ರೆಂಟಾಗಿರೋದು ಅಂದರೆ ಎಲ್ಲ 3 ನಂಬರ್ ಕೂಡ ಡಿಫ್ರೆಂಟಾಗಿರೋ ಎಷ್ಟು ನಂಬರ್ ಇದೆ ಅಂತಂದರೆ 320 ಆಡ್ ಡಿಸ್ಟಿಂಕ್ಟ್ ಇಂಟೀಜರ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾದರೆ ನಿಮಗೆ ಆನ್ಸರು ಆಪ್ಷನ್ 1 ಕರೆಕ್ಟ್ ಆನ್ಸರ್. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.